ಇನ್ನು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸುಜಾತಾ ಭಟ್ ವಿಚಾರಣೆ ನಡೀತಾ ಇದೆ. ನೋಡಿ, ಬೆಳಿಗ್ಗೆಯಿಂದಲೂ ಕೂಡ ಸುಜಾತಾ ಭಟ್ ವಿಚಾರಣೆ ನಡೆಸ್ತಾ ಇದೆ ಎಸ್ಐಟಿ. ನಿನ್ನೆಯೂ ಕೂಡ ಸುಜಾತಾ ಭಟ್ ವಿಚಾರಣೆಯನ್ನ ಎದುರಿಸಿದ್ರು. ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಎಸ್ಐಟಿ ಕಚೇರಿಯಲ್ಲೇ ಸುಜಾತಾಗೆ ಊಟ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಊಟದ ವ್ಯವಸ್ಥೆ ಆಗಿದೆ. ಸುಜಾತಾ ಭಟ್ ಊಟದ ನಂತರ ಮತ್ತೆ ಎಸ್ಐಟಿ ವಿಚಾರಣೆ ಆರಂಭ ಆಗಿದೆ. ಎಸ್ಪಿ ಜಿತೇಂದ್ರ ದಯಾಮ್ ಸಮ್ಮುಖದಲ್ಲಿ ಈ ವಿಚಾರಣೆ ನಡೀತಾ ಇದೆ. ಅನನ್ಯ ನಾಪತ್ತೆ ಬಗ್ಗೆ ದಾಖಲೆ ಸಲ್ಲಿಸುವಂತೆ ಎಸ್ಐಟಿ ಅಧಿಕಾರಿಗಳು ಸೂಚಿಸಿದ್ರು. ಹಿಂದೆ ಕೂಡ ಸುಜಾತಾ ಭಟ್ ಮಾಧ್ಯಮದ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ನಂತರ ದಾಖಲೆ ಇದೆ, ಅದನ್ನ ಎಸ್ಐಟಿ ಅಧಿಕಾರಿಗಳಿಗೆ ನೀಡ್ತೀನಿ ಅನ್ನುವಂತ ಮಾತನ್ನೇ ಹೇಳ್ತಾ ಇದ್ರು. ಹೀಗಾಗಿ ನಿನ್ನೆಯಿಂದಲೂ ಕೂಡ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಆದರೆ ನಿನ್ನೆ ಎಸ್ಐಟಿಯ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ ಶೋಧಕ್ಕೆ ಇಳಿದಿದ್ರು. ನಿನ್ನೆ ಎಸ್ಪಿ ಸೇರಿದಂತೆ ಕೆಲವರಿಂದ ವಿಚಾರಣೆ ನಡೆದಿತ್ತು. ಇವತ್ತು ಕೂಡ ವಿಚಾರಣೆ ನಡೀತಾ ಇದೆ. ಬೆಳಿಗ್ಗೆಯಿಂದಲೂ ಕೂಡ ವಿಚಾರಣೆಯನ್ನ ಎದುರಿಸಿದ್ದಾರೆ. ಜೊತೆಗೆ ಅನನ್ಯ ನಾಪತ್ತೆ ಬಗ್ಗೆ ಏನೆಲ್ಲ ದಾಖಲೆಗಳಿದೆ, ಈಗಾಗಲೇ ಒಂದಷ್ಟು ಫೋಟೋಸ್ಗಳನ್ನ ಅವ್ರು ತೋರಿಸಿದ್ರು. ಅದಾದ ನಂತರದಲ್ಲಿ ಅವಳು ನನ್ನ ಮಗಳು ಅಂದ್ರು, ಮಗಳಲ್ಲ ಅಂದ್ರು, ನನಗೆ ಮಗಳೇ ಇಲ್ಲ ಅಂದ್ರು, ಸಾಕ್ ಮಗಳು ಅಂದ್ರು. ಈ ರೀತಿ ಒಂದಾಗ್ತಾ ಒಂದು ಬೇರೆ ಬೇರೆ ಸ್ಟೇಟ್ಮೆಂಟ್ಸ್ಗಳನ್ನ ನೀಡ್ತಲೇ ಬಂದಿದ್ರು. ಆದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಯಾವ ರೀತಿ ಇವರು ವಿಚಾರಣೆಯನ್ನ ಎದುರಿಸಿದ್ದಾರೆ ಅಥವಾ ಏನೆಲ್ಲ ಬಾಯ್ ಬಿಟ್ಟಿದ್ದಾರೆ, ಯಾವೆಲ್ಲ ದಾಖಲೆಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ.